ಗೌರ್ಮೆಂಟ್ ಜಾಬ್ಸ್ ಎಷ್ಟೊಂದು ಅಪಾರ್ಚುನಿಟೀಸ್ ಇದೆ. ಇವಾಗ ಪ್ರತಿಯೊಂದು ಗೌರ್ಮೆಂಟ್ ಸೆಗ್ಮೆಂಟಲ್ಲೂ ನೀವು ಯಾವುದೇ ಒಂದು ಪಾಲಿಸಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೂ ಅಸೆಸ್ ಮಾಡಬೇಕು, ಡ್ರಾಫ್ಟ್ ಮಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು, ರೈಟ್? ಪ್ರತಿ ಏರಿಯಾದಲ್ಲೂ ಅವ್ರಿಗೆ ಅಡ್ವೊಕೇಟ್ಸ್, ಲಾಯರ್ಸ್ ಅವಶ್ಯಕತೆ ಇದೆ. ಸೊ ಏನು ಮಾಡ್ತಾರೆ, ಬೇರೆ ಬೇರೆ ಎಕ್ಸಾಮ್ಗಳ ಮೂಲಕ, ಈವನ್ IBPS ಅಲ್ಲಿದೆ ಅಪಾರ್ಚುನಿಟೀಸು, SSCಯಲ್ಲಿದೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ, ಸೊ RBI ಅವ್ರು ಮಾಡ್ತಾರೆ. ಸೊ ಇವರೆಲ್ಲ ನೋಟಿಫಿಕೇಷನ್ ಹೊರಗಡೆ ಬಂದಾಗಲೇ ಮೆನ್ಷನ್ ಮಾಡಿರ್ತಾರೆ ಲಾ ಗ್ರ್ಯಾಜುಯೇಟ್ಸು ಅಪ್ಲೈ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ನಿಮ್ಗೆ ಈ ಥರ ಬೇರೆ ಬೇರೆ ಗೌರ್ಮೆಂಟ್ ಜಾಬ್ಸ್ ಅಪಾರ್ಚುನಿಟೀಸ್ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು. 7 years ನೀವು ಪ್ರಾಕ್ಟೀಸ್ ಮಾಡಿದ್ಮೇಲೆ ರಿಲೆವೆಂಟ್ ಫೀಲ್ಡಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸ್ಟೇಟ್ ಪರವಾಗಿ ಕ್ರಿಮಿನಲ್ ಕೇಸಸ್ನ ಯಾರು ವಾದ ಮಾಡ್ತಾರೋ ಅವರು, ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು. ನೀವು ಒಂದು ಸರ್ಟನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ UPSC ಅಥವಾ ಕರ್ನಾಟಕ KPSC ಅವರು. ಸೊ ಆ ಎಕ್ಸಾಮ್ನ ನೀವು ಬರೆದು ಕ್ಲಿಯರ್ ಮಾಡಿ, ಇಂಟರ್ವ್ಯೂ ಕ್ಲಿಯರ್ ಮಾಡಿ, ದೇರ್ ಇಸ್ ಅ ಪ್ರೋಸೆಸ್. ಸೊ ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು. ಆಮೇಲೆ ಇದೆಲ್ಲ ನಾವು ಟ್ರೆಡಿಷ್ನಲ್ ಆಗಿ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವಾಗ ತುಂಬ ಆ್ಯಡ್ ಆನ್ಸ್ ಇದೆ. ಯಾವ್ಯಾವುದು, ಇವಾಗೊಂದು ಮೊಬೈಲ್ ಫೋನ್ ಆ್ಯಪ್ ನಾನು ಅಪ್ಲೋಡ್ ಮಾಡಬೇಕು, ಅದು ರಿಲೀಸ್ ಆಗಬೇಕು ಅಂತಂದರೂ ನನಗೆ ಅಪ್ರೂವಲ್ ಬೇಕು. ಯಾರಿಂದ? ಲೀಗಲ್ ಅನಲಿಸ್ಟಿಂದ ಅವರು ಅನಲೈಸ್ ಮಾಡಿ ಇದು ಕಾನೂನುಬದ್ಧವಾಗಿದೆ, ದಿಸ್ ಇಸ್ ಫಿಟ್ ಟು ಬಿ ಆನ್ ದ ಇಂಟರ್ನೆಟ್ ಅಥವಾ ಆನ್ ದ ಪ್ಲೇ ಸ್ಟೋರ್ ಅಂತ ದೇ ಹ್ಯಾವ್ ಟು ಸರ್ಟಿಫೈ ಇಟ್. ಅದಕ್ಕೆ ಎಷ್ಟೊಂದು ಜನ ದೇ ಪೇ, ನಿಮ್ಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಆ್ಯಪಿಂದ ಅದರಿಂದ ಪ್ರಾಫಿಟ್ ಪೇ ಮಾಡೋದು ಇದೆ. ಆ್ಯಂಡ್ ಸೈಬರ್ ಲಾ ವಿಚ್ ಇಸ್, ಇವಾಗಂತೂ ಸೈಬರ್ ಸೆಕ್ಯುರಿಟಿ ಇಶ್ಯೂಸ್ ತುಂಬ ಇರೋದ್ರಿಂದ, ಸೈಬರ್ ಕ್ರೈಮ್ಸ್ ಜಾಸ್ತಿ ಆಗಿರೋದ್ರಿಂದ ನೀವು ಸೈಬರ್ ಲಾದಲ್ಲೇನಾದ್ರೂ ಇಂಟ್ರೆಸ್ಟ್ ತೋರಿಸಿ ಅದ್ರ ಬಗ್ಗೆ ಜಾಸ್ತಿ ಅರ್ಥ ಮಾಡಿಕೊಂಡು ಅದನ್ನು ಏನಾದರೂ ನೀವು ಸ್ಪೆಷಲೈಸೇಷನ್ ಅಂತ ಮಾಡಿಕೊಂಡ್ರೆ, ಲಾದಲ್ಲಿ ನೀವು 5 years ಏನು ಓದ್ತೀರಾ, ಎವ್ರಿಥಿಂಗ್ ಈಸ್ ಯುವರ್ ಸ್ಪೆಷಲೈಸೇಷನ್. ನಿಮ್ಗೆ ಆ ಸಬ್ಜೆಕ್ಟ್ ಬಂದರೆ, ಇಷ್ಟ ಆದರೆ, ಯಾಕಂದರೆ ಸೈನ್ಸಲ್ಲಿ ಅಥವಾ ನೀವು ಎಂಜಿನಿಯರಿಂಗಲ್ಲಿ ಇರೋ ಥರ ಎಲ್ಲ ನೀವು ಸಿವಿಲ್ ಎಂಜಿನಿಯರ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರ್, ಎಲೆಕ್ಟ್ರಾನಿಕ್ ಎಂಜಿನಿಯರ್ ಥರ ಇಲ್ಲಿ ನೀನು ಕಂಪ್ಲೀಟ್ 5 years ಆದಮೇಲೆ ನೀನು ಸಿವಿಲ್ ಲಾಯರ್ ಅಥವಾ ಕ್ರಿಮಿನಲ್ ಲಾಯರ್ ಅಂತ ನಿಮಗೆ ಟೈಟಲ್ ಸಿಗಲ್ಲ. ಯು ಆರ್ ಅ ಲಾಯರ್. ಸೊ ನಿಮಗೆ 5 years ಆದಮೇಲೆ ಎಲ್ಲ ಫೀಲ್ಡಲ್ಲೂ ಒಟ್ಟಿಗೆ ನಿಮಗೆ ಯಾವ್ಯಾವ 3-4 ಫೀಲ್ಡ್ಸ್ ಇಷ್ಟ ಆಯಿತಾ, ನೀವು ಫ್ಯಾಮಿಲಿ ಲಾನು ಪ್ರಾಕ್ಟೀಸ್ ಮಾಡ್ಬೋದು, ಕ್ರಿಮಿನಲ್ ಲಾ ಪ್ರಾಕ್ಟೀಸ್ ಮಾಡ್ಬೋದು, ಕಾರ್ಪೊರೇಟ್ ಲಾ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ನಿಮ್ಗೆ ಒಂದೇ ಫೀಲ್ಡ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಅದನ್ನೇ ಮಾಡ್ಬೋದು. ಆಫ್ಟರ್ ಸರ್ಟನ್ ಇಯರ್ಸ್ ನಿಮಗೆ ಇನ್ನೊಂದು ಫೀಲ್ಡ್ ಆ್ಯಡ್ ಮಾಡಬೇಕು ಅನಿಸ್ತಾ ಮಾಡ್ಬೋದು. ಯು ಕ್ಯಾನ್ ಸ್ವಿಚ್ ಫ್ರಮ್ ದಿಸ್ ಟು ದ್ಯಾಟ್. ಯಾವುದೇ ರೀತಿ ರಿಸ್ಟ್ರಿಕ್ಷನ್ನು ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಪ್ರತಿಯೊಂದು ಆಪ್ಷನ್ನು ನೀವೇನು ಓದ್ತೀರಾ ಅದೆಲ್ಲದನ್ನು ಒಂದು ಕರಿಯರ್ ಅಂತಲೇ ಅಂದ್ಕೊಂಡು ನಾವು ಮುಂದೆ ಹೋಗ್ಬೋದು.